ಏನೇ ಮರ್ತೋದ್ರು. ಫುಲ್ ಕೆಲಸ ಇತ್ತು ಇವತ್ತು, ಹಾಗಾಗಿ ಜಾಸ್ತಿ ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರು ಚಿಕ್ಕಪ್ಪ ಕಾರಲ್ಲಿ ಕೂತ್ಕೊಂಡಿದ್ದಕ್ಕೆ ನಾನು ಹೋಗ್ತೀನಿ ಅಂತ ಆಳ್ಕೊಂಡು ಕೂತಿದ್ಲು. ಆಮೇಲೆ ಅವ್ರು ಎತ್ಕೊಂಡ್ರು. ನಮ್ಮೂರಲ್ಲಿ ಯಾವುದೇ ಥರ ಬೇಕ್ರಿ ಇಲ್ಲ. ನಾವು ಬೇಕ್ರಿಗೆ ಹೋಗಬೇಕು ಅಂದರೆ ಕನ್ಕಟ್ಟಿಗೆ ಹೋಗಬೇಕು. ನಮ್ಮೂರಿಂದ ಅಲ್ಲಿಗೆ 3 ಕಿಲೋಮೀಟರ್ ಆಗುತ್ತೆ. ಮತ್ತು ನೀರು ತೊಗೊಬರ್ಬೇಕು ಅಂದ್ರೂ ಫಿಲ್ಟರ್ ನೀರು ನಾವು ಅಲ್ಲಿಗೆ ಹೋಗಬೇಕು. ಅವ್ರ ಚಿಕ್ಕಪ್ಪ ಗಾಡಿ ಓಡಿಸ್ತಾಯಿದ್ರೆ ನಾನು ಓಡಿಸ್ತೀನಿ ಅಂತೇಳಿ ಸ್ಟೇರಿಂಗ್ ಹೆಂಗೆ ಬೇಕು ಹಂಗೆ ತಿರುಗಿಸ್ತಾ ಇದ್ದಾಳೆ. ಈ ಕಡೆ ತಿರುಗಿಸು ಆ ಕಡೆ ತಿರುಗಿಸು ಅಂದರೆ ಸುಮ್ಮನೆ ಟಿಪ್ಪರ್ ಸ್ಟೇರಿಂಗ್ ತಿರುಗಿಸೋ ಥರ ತಿರುಗಿಸಿದಾಳೆ. ಅರ್ಧ ದಾರಿಗೆ ಹೋದ್ಮೇಲೆ ನಮ್ಮ ನಾದಿನಿ ಕಾರ್ ಇಸ್ಕೊಂಡ್ರು. ಕಾರ್ ಓಡಿಸ್ತೀನಿ ಅಂತಾರೆ, ಆದರೆ ಅವ್ರಿಗೆ ಬರೋಲ್ಲ. ಇವಾಗ ಕಲಿತಾ ಇದ್ದಾರೆ ಅವ್ರ ಕಾರು. ಹಂಗೆ ಓಡಿಸ್ಕೊಂಡೋಗಿ ನೀರು ತೊಗೊಬಂದ್ವಿ. ಆಮೇಲೆ ಬೇಕ್ರಿಲಿ ಏನೋ ತಿಂತೀನಿ ಅಂದ್ಲು. ಅವ್ರ ಚಿಕ್ಕಪ್ಪ ಕರ್ಕೊಂಡೋಗಿ ತಿನ್ನಿಸ್ಕೊಂಡು ನಿಂತಿದ್ರು ಅಲ್ಲಿ. ಆಮೇಲೆ ನಮಗೂ ಮೊಟ್ಟೆ ಪಪ್ಸ್ ತೊಗೊಂಡು ಬಂದರು. ನಾವು ಅಲ್ಲಿ ಎಲ್ಲಿ ತಿನ್ನೋದು ಅಂತೇಳಿ ಮನೆಗೆ ಬಂದ್ವಿ. ಮನೆಗೆ ಬಂದು ತಿನ್ನೋಣ ಅಂಥೇಳಿ ಮನೆಗೆ ಬರ್ತಿದ್ದಂಗೆ ಇವಳು ನಾಟಕ ಸ್ಟಾರ್ಟ್ ಆಯಿತು. ಏನೇನೋ ಹೇಳ್ಕೊಂಡು ಇದು ಮಾಡ್ತಾ ಇದ್ಲು. ಅದಕ್ಕೆ ಅವ್ರ ಅಜ್ಜಿ ಮುತ್ತು ಕೊಡ್ತಾ ಇದ್ರು ಅವಳಿಗೆ. ಎಲ್ಲರೂ ಪ್ರೀತಿ ಮಾಡ್ತಾರೆ ಅಂತ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ. ಇಲ್ಲಿ ನೋಡಿ ನಮ್ಮ ಮಾಮಿ ಏನೋ ಹೇಳ್ತಾ ಇದ್ದಾರೆ, ಯೂಟ್ಯೂಬಲ್ಲೇನೋ ನೋಡಿದ್ರಂತೆ, ಅದನ್ನು ಹೇಳ್ತಾ ಇದ್ದಾರೆ ಈ ಥರ ತಿಂತಿದ್ರು ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳ್ಕೊಂಡು ಕೂತಿದ್ದಾರೆ. ಆಮೇಲೆ ನಾವು ನಮ್ಮ ಮನೆಗೆ ಬಂದ್ವಿ. ಮನೆಯವರು ಹಾಡು ಹೇಳ್ತಾರಂತೆ ನನಗೋಸ್ಕರ, ನೋಡೋಣ ಏನು ಹೇಳ್ತಾರೆ. ಏನೇ ಬರಲಿ ಜೊತೆಯಾಗಿ, ನೀನೇ ನನ್ನ ಕಥೆಯಾಗಿ ಕ್ಯಾವಾ ಮರ್ತೋದ್ರು, ಹಾಡು ಮರ್ತೋದ್ರು. ಅಷ್ಟೇ ಬರೋದು ಅವ್ರಿಗೆ ಹಾಡು. ಅವಾಗಿಂದ ಹಾಲು ತಗೊಬರೋಗ್ರಿ ಅಂತ ಹೇಳಿದ್ರೆ ಕುತ್ಕೊಂಡು ನಿನ್ಗೋಸ್ಕರ ಹಾಡು ಹೇಳ್ತೀನಿ ಅಂತ ಹಾಡು ಹೇಳ್ತಿದ್ದಾರೆ. ಮಗನ ಮಾತಾಡ್ಸ್ಕೊಂಡು ಓಕೆ ಅಂತ ಹೇಳಿ ಅಜ್ಜಿ ಬಂದಿದ್ದರು. ಅವರಿಗೆ ಏನೇನೋ ಹೇಳ್ಕೊಂಡು ಕೂತಿದ್ದಾಳೆ. ಇಲ್ದಿದ್ದೆಲ್ಲ ಹೇಳ್ಕೊಂಡು ಕೂತಿದ್ದಾಳೆ. ಅವ್ರ ಕೈಯಲ್ಲಿ 6 ಬೆರಳಿದೆ, ಅದನ್ನು ನೋಡ್ಕೊಂಡು ಕೂತಿದ್ದಾಳೆ. ನನಗೇನಿಕ್ಕಿಲ್ಲ, ನಿಮಗೇನಿಕ್ಕಿದೆ, ಇದು ನೀವು ಇಟ್ಕೊಂಡಿರೋದು ತೆಗೀರಿ, ಬೇಡ, ಹಂಗೆ ಹಿಂಗೆ ಅಂತ ಅವ್ರಿಗೆ ಹೇಳ್ಕೊಂಡು ಕೂತಿದ್ದಾಳೆ. ಅದು ಬರಲ್ಲ ಅಂತ ಹೇಳ್ತಿದ್ದಾರೆ ಅವರು. ಬೆಳಗಿಂದ ಫುಲ್ ಕೆಲಸ ಇತ್ತು ಇವತ್ತು, ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸಂಜೆಯವರು ಹಾಲು ತೊಗೊಬಂದಿದ್ದಾರೆ. ಇವಾಗ ಟೀ ಕುಡಿಯಬೇಕು, ಅಡುಗೆಗೆ ಏನಾದರೂ ಮಾಡಬೇಕು. ಫುಲ್ ಅಂದರೆ ತುಂಬ ದಿನ ಆದರೆ ಫುಲ್ಲು ಹಂಚಿನ ಮನೆ ಆಗಿರೋದ್ರಿಂದ ಫುಲ್ ಎಲ್ಲ ಧೂಳು ಬಿದ್ದಿರುತ್ತೆ. ಬೆಳಗಿಂದ ಫುಲ್ ಅದೇ ಕೆಲಸ ನನಗೆ. ನಾನು ಅವರಿಗೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಇವತ್ತು ನಾಳೆ ಬೆಳಗಿನ ಜಾವನೇ ಇವರು ಬೆಂಗಳೂರಿಗೆ ಹೊರಡ್ತಾರೆ. ಇವಾಗ ನಾನು ನಮ್ಮ ಮಗು 3 ಜನ ಇರ್ತೀವಿ ಇಲ್ಲಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲಲ್ಲಿ. ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲೆಲ್ಲ ಪ್ಯಾಕೆಟಿಂದ ಹಾಲು ಯೂಸ್ ಮಾಡಲ್ಲ, ಡೈರಿ ಹಾಲೇ. ಅಂದರೆ ಪ್ಯಾಕೆಟ್ ಹಾಲು ಸಿಗುತ್ತೆ, ಆದರೆ ನಂದಿನಿ ಸಿಗಲ್ಲ, ಬೇರೆ ಸಿಗುತ್ತೆ. ಹಾಗಾಗಿ ಡೈರಿ ಹಾಲು ದಿನ ರಾತ್ರಿ ಮತ್ತು ಸಂಜೆ ಮತ್ತು ಬೆಳಗ್ಗೆ ಹೊತ್ತು ಹಾಲು ಡೈರಿ ಬರುತ್ತೆ, ಅದರಲ್ಲೇ ತರಿಸ್ಕೊತೀವಿ. ನಾನು ಟೀ ಮಾಡಿ ನಮ್ಮ ಮನೆಯವರಿಗೆ ಟೀ ಕೊಟ್ಟೆ. ಅವಳೇನೋ ತಲೆ ತಿಂತಾ ಇದ್ಲು, ಕುರ್ಕುರೆ ಕೊಟ್ಟು. ಅವರು ಟೀ ಕುಟ್ಕೊಂಡ್ಮೇಲೆ ಏನು ಮೊಟ್ಟೆ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅಡುಗೆ ಎಲ್ಲ ರೆಡಿ ಆಯಿತು. ನಮ್ಮ ಮನೆಯವ್ರು ಎಲ್ಲೋ ಹೋಗಿದ್ದರು, ಅವ್ರಿಗೆ ಕಾಯ್ಕೊಂಡು ಕೂತಿದ್ವಿ ಊಟ ಮಾಡೋಕ್ಕೆ. ಇವಳು ಅವ್ರ ಅಜ್ಜನ ಹತ್ರ ಏನೋ ಆಟ ಆಡ್ಕೊಂಡು ಕೂತಿದ್ದಾಳೆ. ಪಪ್ಪಿ ಎಲ್ಲ ಕೊಟ್ಕೊಂಡು 1 ತಿಂಗಳು ಸ್ಟೋರಿ ಎಲ್ಲ ಹೇಳ್ಕೊಂಡು ಕೂತಿದ್ದಾಳೆ, ಹಂಗೆ ಹಿಂಗೆ ಅಂತ ಹೇಳಿ. ಅವರು ಕೇಳ್ತಾ ಇದ್ರು. ಅವ್ರ ಮುಂದೆ ನೋಡಿ ಹೆಂಗೆ ನಾಟಕ ಆಡ್ತಾ ಇದ್ದಾಳೆ. ಸುಮ್ಮನೆ ಮಲ್ಗೋದು ಎದ್ದೇಳೋದು ಆ ಥರ ಎಲ್ಲ ನಾಟಕ ಆಡ್ತೀಯ. ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡ್ವಿ. ಅವ್ರು ಇನ್ನೊಬ್ಬರು ತಾತ ಬಂದಿದ್ದರು ಅವ್ರದ್ದು. ಅವ್ರ ಅಂಗಡಿ ಕರ್ದಕ್ಷಿಣೆಗೆ ಓಡೋಗಿದ್ದಾಳೆ ಅಂಗಡಿಗೆ. ಟೈಮ್ 10:30 ಆಗಿದೆ. ಇವಾಗ ಅಂಗಡಿಗೆ ಹೋಗಿ ಅವ್ರದ್ದು ಇನ್ನೊಬ್ಬರು ಅಜ್ಜನ ಜೊತೆ ಅಂಗಡಿಗೆ ಹೋಗಿ ಚಾಕ್ಲೇಟ್ ತೊಗೊಂಡು ಬರ್ತಾ ಇದ್ದಾಳೆ. क्या ले लेके सो ये क्या हाथ में है सो ये क्या कौन दिलाए सो
कौन उनो दादू चप्पल खोल इतना खुद को चॉकलेट खाने का टाइम किए ಇವತ್ತಿನ ವಿಡಿಯೋ ಇದಾಗಿತ್ತು. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ. ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಬಾಯ್ ಬಾಯ್.